ಇಳಕಲ್ ದರ್ಗಾ ಊರುಸಿನ ಹರಾಜು ಗೊಂದಲ. ಮುರ್ತುಜಾ ಖಾದ್ರಿ ದರ್ಗಾ ಇದೇ ದಿನಾಂಕ 10 ಗಂಧ 11 ಊರುಸು 12 ಜಿಯಾರತ್. ವಿವಿಧ ರೀತಿಯ ಹರಾಜ್ ನಿನ್ನೆ ಕರೆಯಲಾಗಿತ್ತು. ಉಳಿದಿರುವುದು 3 ದಿನ. ಇಳಕಲ್ ತಹಸೀಲ್ದಾರ್ ಹರಾಜು ಪ್ರಕ್ರಿಯೆ ಅರ್ಧದಲ್ಲಿ ನಿಲ್ಲಿಸಿ ಗುತ್ತಿಗೆದಾರರಿಗೆ ಮೋಸ ಮಾಡಿದ್ದಾರೆ ಎಂದು ಆರೋಪಿಸಿ ಇಂದು ಎಲ್ಲ ಗುತ್ತಿಗೆದಾರರು ತಹಶೀಲ್ದಾರ್ ಕಚೇರಿ ಮುಂದೆ ತಹಸೀಲ್ದಾರ್ ನಡೆಗೆ ಖಂಡಿಸಿದರು. ನಿನ್ನೆ ಅದರ ಸೈಯದ್ ಶಾ ಮುರ್ತುಜಾ ಖಾದ್ರಿ 156ನೇ ಉರ್ಸಿನ ಅಂಗವಾಗಿ ಟೆಂಡರ್ ಪ್ರತಿಕ್ರಿಯೆಗೆ ಕರೆದಿದ್ದರು. ನಾವು ನಿನ್ನೆ ತಹಸೀಲ್ ಆಫೀಸ್ನಲ್ಲಿ ಟೆಂಡರಿಗೆ ಬಂದಿದ್ವಿ. ಟೆಂಡರ್ನಲ್ಲಿ ಭಾಗವಹಿಸಲಿಕ್ಕೆ ಮೊದಲು ಸಲಹೆ ಸಮಿತಿಯವರು ರೇಟ್ ನೋಟ್ ಮಾಡಿಕೊಡ್ರಿಪ್ಪ ಅಂತ ಹೇಳಿದರು. ಬಟ್ ಟೆಂಡರ್ ಅಂದಮೇಲೆ ಅದು ಆಗ್ಯದ. ಅವರು ನಾವು ಟೆಂಡರ್ ನಡೆದಿತ್ತು, ನಮಗೆ ಟೆಂಡರ್ ಮುಗಿಯುವಾಗ ಅರ್ಧಕ್ಕೆ ಸ್ಟಾಪ್ ಮಾಡಿಸಿದ್ರು. ಇಲ್ಲ, ಇದು ರೇಟ್ ಜಾಸ್ತಿ ಆಗ್ತಿದೆ, ನಾವು ಇದು ಸಮ್ಮತಿ ಇಲ್ಲ, ನಾವು ಇದಕ್ಕೆ ರೇಟ್ ಇದು ಮಾಡೋಕ್ಕೂ ಇದು ಅಂತಿಮ ತೀರ್ಪು ತಹಸೀಲ್ದಾರ್ ಅಂತ ಹೇಳಿದರು. ಬಟ್ ಟೆಂಡರ್ ಎದಕ್ಕೆ ಕರಿಬೇಕು? ನಮಗೆ ಟೆಂಡರ್ ಕರೆದಾರ ಅಂದಮೇಲೆ ರೇಟ್ ಜಾಸ್ತಿ ಆಗೋದ. ಆಮೇಲೆ ತಾವು ಕೊಟ್ಟಂಥ ರೂಲ್ಸಿಗೆ ನಾವು ಹೂ ಅಂತೀವಿ. ಅವರು ಏನಾದರೂ ಸ್ಕ್ವೇರ್ ಫೀಟಿಗೆ ಇಷ್ಟು ನಾವು ಮಾಡ್ತೀವಿ, ಅದಕ್ಕೆ ಜಾಸ್ತಿ ತೊಗೊಳೋದು, ಅದಕ್ಕೆ ನಾವು ಒಪ್ಕೊಂಡಿದ್ದೀವಿ. ಆದರೂ ಅವರು ಅಲ್ಲಿಗೆ ಟೆಂಡರ್ ಪ್ರತಿಗೆ ಸ್ಟಾಪ್ ಮಾಡಿದ್ರು. ಇದು ಲಾಭ ಆಗಿದ್ರೆ ನಮ್ಮ ಅದರ ಸೈಯದ್ ಶಾ ಮುರ್ತುಜಾ ಖಾದ್ರಿ ದರ್ಗಾ ಕಮಿಟಿ ಅವರಿಗೆ ಲಾಭ ಆಗ್ತಿತ್ತು. ನಮ್ಮ ಕಮಿಟಿ ಲಾಭ ಆಗ್ತದೆ, ನಮ್ಮ ದರ್ಗಾದ ಒಂದು ಉಜ್ವಲ ಭವಿಷ್ಯಕ್ಕಾಗಿ ಲಾಭ ಆಗ್ತದೆ. ಆದ ಕಾರಣ ಅವರು ಏನು ಮಾಡಿದರು, ನಮಗೆ ಟೆಂಡ್ರಲ್ಲಿ ಸ್ಟಾಪ್ ಮಾಡಿದ್ರು. ಸ್ಟಾಪ್ ಮಾಡಿದ್ರು, ನಮಗೆ ಟೆಂಡರ್ ಕೂತೀವಿ ನಾವು. ಅದಕ್ಕೆ ನಾವು ಏನಾದ್ರು ರೇಟ್ ಜಾಸ್ತಿ, ನಾವು ಈಗ ಗ್ರಾಹಕರ ಮೇಲೆ ರೇಟ್ ಜಾಸ್ತಿ ಮಾಡಿದರೆ ನಮ್ಮ ಟೆಂಡರ್ ಕ್ಯಾನ್ಸಲ್ ಮಾಡಲಿ, ನಾವು ರೊಕ್ಕ ತುಂಬಿರ್ತೀವಿ. ನಮಗೇನು ಅದ್ರ ಬಗ್ಗೆ ನಾವು ರೂಲ್ಸಿಗೆ ಒಪ್ಕೊಳ್ತೀವಿ. ಬಟ್ ಟೆಂಡರ್ ಕರೆದು ನಾವು ಹೇಳಿದ ತೀರ್ಪು, ನಾವು ಹೇಳಿದ ಮಾಡ್ದ ಅಂದ್ರೆ ಅದು ನಮಗೆ ಸಮ್ಮತಿ ಇಲ್ಲ. ಇಲ್ಪ ನಮ್ಗೆ ಟೆಂಡರ್ ಕರಿಬಾರ್ದಾಗಿತ್ತು. ನಮಗೆ ಟೆಂಡರ್ ಕರೆದ ಮೇಲೆ ಮತ್ತು ಒಟ್ಟು ಬರೋರು ಮತ್ತು ಬೆಟ್ಟಿಂಗ್ ಆಗೋದು, ರೇಟ್ ಜಾಸ್ತಿ ಆಗೋದು, ಅದು ಯಾರು ಲಾಭ ಆಗಿದ್ದು ಬಿಡ್ತಿತ್ತು ಅದು ನಮ್ಮ ವೈಯಕ್ತಿಕ. ನಾವು ಲಾಭ ಮಾಡ್ಕೊತೀವಿ, ಲುಕ್ಷಾನ ಮಾಡ್ಕೊತೀವಿ. ನಮಗೆ ನಿಮ್ಮ ರೂಲ್ಸಿಗೆ ನಾವೇನಾರು ಅರ್ಥ ಮಾಡಿದ್ರಪ್ಪ ಅಂದ್ರೆ ನಮ್ಮ ಲೈಸೆನ್ಸನ್ನು ರದ್ದುಗೊಳಿಸಲಿಕ್ಕೆ ನಾವು ಅದಕ್ಕೆ ಅನುಮತಿ ಕೊಟ್ಟಿದ್ದೀವಿ. ನಿಮಗೆ ಆ ಪವರ್ ನಿಮಗಿದೆ. ಆದರೆ ನಮಗೆ ಬೆಟ್ಟಿಂಗಿಗೆ ನಮಗೆ ನೀವು ಅರ್ಧಕ್ಕೆ ಸ್ಟಾಪ್ ಮಾಡಿರಿ, ಇದು ನಮ್ಮ ಅನ್ಯಾಯ ಆಗಿದೆ. ನಾವು ಇನ್ನೂ ಬೆಟ್ಟಿಂಗ್ ಮಾಡಲಿಕ್ಕೆ ನಾವು ತಯಾರಿದ್ದೀವಿ. ನಮಗೆ ನೀವು ಬೆಟ್ಟಿಂಗ್ ಮಾಡೋಕ್ಕೆ ಪರ್ಮಿಷನ್ ಕೊಡಬೇಕು. ಈಗ ಆಗಿದ್ದು ಅವ್ರಿಗೆ ಅಂದ್ರೆ ನಾವು ಇದು ನಮ್ಮದು ತೀರ್ಪು ತಹಸೀಲ್ದಾರ್ ಏನು ಮಾಡ್ತೀವಿ ಅಂದರು ಅದು ಹಂಗೆ ಮಾಡಿ ಕೊಡೋದು. ನಾವೆಲ್ಲ ಸಾರ್ವಜನಿಕರು ನಾವು ನಮ್ಮ ಹೊಟ್ಟೆ ತಿಪ್ಪಳಕ್ಕೆ ನಾವು ಬಂದಿದ್ದೀವಿ. ನಮಗೂ ಎಷ್ಟು ಸಾಧ್ಯತೆ ಅಷ್ಟು ನಾವು ಮುತ್ಯಾಗ ಜಾಸ್ತಿ ಲಾಭ ಕೊಡೋಕೆ ಪ್ರಯತ್ನ ಮಾಡ್ತೀವಿ. ಮುತ್ತಾಗ ಸೇವೆ ಮಾಡೋಕೆ ರೆಡಿ ಇದ್ದೀವಿ ನಾವು. ಅವ್ರು ಅಂದ್ರೆ ನಮಗೆ ಇಲ್ಲ ರೇಟ್ ಜಾಸ್ತಿ ಮಾಡ್ತೀರಿ, ಗ್ರಾಹಕರಿಗೆ ತೊಗೊಳೋದಾಗುತ್ತೆ, ಜನರ ಪರವಾಗಿಲ್ಲ, ಏನಿಲ್ಲ. ಜನರಿಗೆ ನಾವು ರೇಟ್ ಕಮ್ಮಿ ಹಾಕ್ತೀವಿ. ರೇಟ್ ನಾವು ಜನರಿಗೆ ಸೇವೆ ಮಾಡೋಕೆ ಬಂದೀವಿ. ನಾವು ನಮ್ಮ ಲುಕ್ಷಾನದ ಪರವಾಗಿಲ್ಲ, ನಾವು ಜನರಿಗೆ ಸೇವೆ ಮಾಡ್ತೀವಿ. ಮುತ್ಯಾಗ ರೊಕ್ಕ ಜಾಸ್ತಿ ಕೊಡ್ತೀವಿ ನಾವು ಟೆಂಡರ್ ಮಾಡಿ ಕೆಲಸ. ನಾವು ಟೆಂಡರ್ ಮಾಡಬೇಕು. ದಯಮಾಡಿ ನಮ್ಗೆ ಟೆಂಡರ್ ಪ್ರತಿಕ್ರಿಯೆ ಚಾಲೂ ಮಾಡಬೇಕು. ಟೆಂಡರ್ ಬೆಟ್ಟಿಂಗ್ ನಾವೇನು ಎಲ್ಲಿ ಸ್ಟಾಪ್ ಆಗಿತ್ತು 19,11,000 ರೂಪಾಯಿಗೆ ಜೂಲಾ ನಿಂತಿದೆ. ಅದಕ್ಕೆ ನಾವು ಮುಂದೆ ಏರ್ಸಕ್ಕೆ ನಾವು ರೆಡಿ ಇದ್ದೀವಿ. ನಮಗೆ ಟೆಂಡರ್ ಕರಿಬೇಕು. ನಮಗೆ ಟೆಂಡರ್ ಕರೆದು ಎಲ್ಲರೂ ಸಾರ್ವಜನಿಕರು ನಮಗೊಂದೊಂದಂತಲ್ಲ, ನಮ್ಮೆಲ್ಲ ನಾವು ಟೆಂಡರ್ಗಾರ ಎಲ್ಲರೂ ಇದ್ದೀವಿ. ನಮ್ಗೆ ಒಟ್ಟು ಆಸೆ ಇದೆ, ಟೆಂಡರ್ ಮಾಡ್ಬೇಕನ್ನೋ ಆಸೆ. ಮುತ್ಯಾಗ ಜಾಸ್ತಿ ಲಾಭ ಮತ್ತು ಟೆಂಡರ್ ಕರಿಬೇಕನ್ನೋ ಉದ್ದೇಶ ಏನಪ್ಪ ಅಂದ್ರೆ ಮುತ್ಯಾಗ ಜಾಸ್ತಿ ಲಾಭ ಅಂತ ಟೆಂಡರ್ ಕರೆದಾರ. ಟೆಂಡರ್ ಇಲ್ಲ ಮತ್ತು ಟೆಂಡರ್ ಕರಿಬೋದಾಗಿತ್ತು, ಯಾರಿಗೆ ಬೇಕಾಗಿತ್ತು ಅವ್ರಿಗೆ ಕೊಡ್ಬೋದಾಗಿತ್ತು. ಬೆಟ್ಟಿಂಗ್ ಮಾಡಿ ಕ್ಯಾಸಿ ಜಾಸ್ತಿ ಮಾಡ್ಬಿಡೋದ ಮೇಲೆ ಮತ್ತು ಈಗ ಅದು ರೇಟ್ ಮತ್ತು ನಮ್ಮ ಅನಿಸೋದು ನಾವು ಲಾಭ ಮಾಡ್ಕೊತೀವಿ, ಲುಕ್ಷಾನ ಮಾಡ್ಕೊತೀವಿ. ನಮ್ಮ ಮುತ್ತೆ ಲಾಭ ಮಾಡ್ತೀವಿ ನಾವು. ಅದಕ್ಕೆ ದಯಮಾಡಿ ತಾವು ನಮಗೆ ನ್ಯಾಯ ಕೊಡಿಸ್ಬೇಕಾಗಿ ವಿನಂತಿ. ಈಗ ಗಂದಿದೆ ಮತ್ತು ನಮ್ಗೆ ಟೈಮೂ ಇಲ್ಲ. ನಮ್ಗೆ ಇವತ್ತು ಏನನ್ನೋದು ಇವತ್ತು ಎಲ್ಲರಿಗೂ ಸಾರ್ವಜನಿಕವಾಗಿ ಲಾಭಕ್ಕಾಗಿ ಅದು ಇವತ್ತು ನಮ್ಗೆ ಟೆಂಡರ್ ಪ್ರತಿಕ್ರಿಯೆ ಇವತ್ತು ಚಾಲೂ ಮಾಡಬೇಕು. ನಮ್ಗೆ ಅದಕ್ಕೆ ಟೆಂಡರ್ ಮಾಡಿಕೊಟ್ರೆ ಬಂದರೆ ನಾವು ನಾಳೆಯಿಂದ ನಮ್ಮದು ಕೆಲಸ ಮಾಡಿಸಿ ದರ್ಗಾಕ್ಕೆ ನಾವು ಮುಖ್ಯ ಸೇವೆ ಮಾಡೋಕ್ಕೆ ನಮ್ಗೆ ಅವಕಾಶ ಮಾಡಿಕೊಡ್ಬೇಕಾಗಿ. मैं सुभाष हरने कोल्हापुर से आया हूँ. 15 दिन पहला डीडी भर के दिया हूँ. मेरा डीडी रिजेक्ट किए इन्होंने. बाहर का आदमी लेना नहीं. मैं खुद का आइटम वाला हूँ, मेरा लाइसेंस है, इंश्योरेंस है, हर चीज़ है. लेकिन मुझे रिजेक्ट करके ऑक्शन में बोलने भी नहीं दिए. अभी तक मुझे मेरा डीडी भी रिटर्न नहीं दिया. और मैं तो सेवा करने ही आया हूँ दरगाह की. झूले मेरे खुद के हैं. हर चीज़ में मैं अनुकूल हूँ. जो रेट बोले वो देने तैयार हूँ. तो भी मुझे ऑक्शन में बात करने भी नहीं दिए और मुझे टेंडर भी नहीं दिया. मेरे साथ अन्याय हुआ है, मुझे न्याय दीजिएगा. मेरा यही रिक्वेस्ट है. ಸರ್ ಅವರು ಅರ್ಜಿ ಹಾಕಿದ್ರು, ಏನಂತ ಹರಾಜು ಐತೆ ಅಂತ ಹೇಳಿದ್ರು. ಅದ್ರಾಗ ಏನು ಮೆನ್ಷನ್ ಇದ್ದಿಲ್ಲ. ಸಲಹಾ ಸಮಿತಿ ಅವ್ರದ್ದು ಸಲಹೆ ತೊಗೊಂಡು ಹರಾಜ್ದಾಗ ಎಷ್ಟಾಗತ್ತೆ ಅಮೌಂಟ್ ಅದು ಏನೂ ಹೇಳಿಲ್ಲ. ಅದರಲ್ಲಿ ಒಬ್ಬ ವ್ಯಕ್ತಿ ಇದ್ದದ್ರಾಗ ಹರಾಜಲ್ಲಿ ಅವ ಬಂದಾಗ ಅವ ಸಲಹಾ ಸಮಿತಿ ಅವ್ರದ್ದು ಕೆಲಸ ಇದ್ದಿಲ್ಲ. ಅದ್ರಾಗ ಅವ ಬಂದಾಗ ಸ್ಟಾಪ್ ಮಾಡಿರಿ, ಹರಾಜು ಇಷ್ಟ ಐತಿ ಅಷ್ಟ ಐತಿ, ನಮ್ಮ ಇದು ಆಗಿಲ್ಲ, ಅವ್ರು ಪಾಲ್ ಕೊಟ್ಟಿದ್ದು ಯಾರು ಮತ್ತು ಹೇಳಿದ್ರು ಅವ್ರು ತಹಸೀಲ್ದಾರ್, ನಾ ಇದು ಮಾಡ್ತೀನಿ ಅದು ಮಾಡ್ತೀನಿ ರೇಟ್ ಎದಕ್ಕೆ ನಿಂದಿರ್ಬೇಕ್ರಿ. ಅವು ಬಂದಾಗ ಅವ್ನು ಸ್ಟಾಪ್ ಮಾಡಾಕತ್ತಾರೆ ಅವ್ರು ಸಲಹಾ ಸಮಿತಿಯವರು. ಅದ್ರಾಗ ಹರಾಜು ಇದರ ನೋಟಿಸ್ದಾಗ ಅವ್ರು ಇದ್ದಿಲ್ಲ ಸಲಹಾ ಸಮಿತಿಯವ್ರು. ಈಗ ನಿನ್ನೆ ಮಾಡ್ಯಾರ್ರಿ ಅವರು. ಅದು ನಮ್ಗೆ ಇದು ಮಾಡ್ಬೇಕು ರೀ, ಹರಾಜು ಐತಿ ಅದು ಕಂಟಿನ್ಯೂ ಮಾಡಬೇಕು. ಟೆಂಡರ್ ಪ್ರಕ್ರಿಯೆ ಮಾಡ್ತೀನಿ ಅಂತಂದು ತಹಸೀಲ್ದಾರರು ಹೇಳಿದರು. ಕಾಲ KDP ಮೀಟಿಂಗ್ ಇದೆ ಎಂದು ದಿನನೇ ಮುಂದೆ ಹಾಕ್ಕೊಂತ ಬಂದು ಊರ್ಸು ಹಿಂದಕ್ಕಂತೂ ಬರೋದಿಲ್ಲ. ಡೇಟು 10ನೇ ತಾರೀಕಿಂದ ಊರ್ಸಿದ್ದ ಕಾರಣ ಬರ್ತಕ್ಕಂಥ ಸಾರ್ವಜನಿಕ ಭಕ್ತಾದಿಗಳಿಗೆ ತೊಂದರೆ ಆಗುತ್ತಾ.
ಟೆಂಡರ್ ನಿನ್ನೆ 11 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ ಟೆಂಡರ್ ಪ್ರಕ್ರಿಯೆ ನಡೆದು ಕೆಲವೊಂದು ಕಾಣದ ಕೈಗಳ ಮಾತನ್ನು ಕೇಳಿ ಟೆಂಡರ್ ಅರ್ಧಕ್ಕೆ ನಿಲ್ಲಿಸಿದ್ದಾರೆ. ಜೂಲದ್ದು 19 ಲಕ್ಷಕ್ಕೆ ನಿಂತೈತೆ. ಇದು ಬಹಿರಂಗ ಹರಾಜು ಆಗಿದ್ದರಿಂದ ಬಿಡ್ ಎಲ್ಲಿವರೆಗೂ ಹೋಗುತ್ತಂತ ಹೇಳೋಕ್ಕಾಗಲ್ಲ, ನಿರೀಕ್ಷೆ ಇರೋದಿಲ್ಲ. ಇವರು ಕೂಡ ಒಂದು ನಿರೀಕ್ಷೆ ಅಮೌಂಟನ್ನು ನಿಗದಿಪಡಿಸಲಿಲ್ಲ. ಎರಡನೇದ್ದು ಅಂಗಡಿ ಮುಕ್ಕಟ್ಟುಗಳದ್ದು 12,50,000 ರೂಪಾಯಿವರೆಗೂ ಹೋಗಿದೆ. ಅದು ಕೂಡ ದರ ನಿಗದಿ ಮಾಡಿಲ್ಲ. ಏನೋ ಸಲಹೆ ಸಮಿತಿಯರ ಮೇರೆಗೆ ಸ್ಟಾಪ್ ಮಾಡ್ತಾರೆ. ಅದು ಯಾರಿಗೂ ಒಬ್ಬ ಖಾಸಗಿ ವ್ಯಕ್ತಿಗೆ ಆಗಬಾರ್ದು, ಅಥವಾ ಅದೇನಾದರೂ ಟೆಂಡರು ಮುಕ್ಕುಟಗೊಳಿಸಿದರೆ ತಹಸೀಲ್ದಾರ್ ಕಾರ್ಯಾಲಯದಿಂದ ನಿರ್ವಹಿಸಬೇಕು, ಹೊರತಾಗಿ ಒಬ್ಬ ಖಾಸಗಿ ವ್ಯಕ್ತಿಗೆ ಕೊಡ್ತಕ್ಕದ್ದಲ್ಲ. ಅದು ನಮಗೆ ಅನ್ಯಾಯವಾಗುತ್ತದೆ. ದಯಮಾಡಿ ತಮ್ಮ ಮೀಡಿಯಾದವರಿಂದ ಇದನ್ನು ನಮಗೆ ಟೆಂಡರ್ ಕಾರ್ಪೊರೇಟ್ ಮಾಡಬೇಕಂದು ತಮ್ಮ ಮೂಲಕ ತಹಸೀಲ್ದಾರರಿಗೆ ಕೇಳ್ಕೊಳ್ತೇವೆ. ಆಡಳಿತಾಧಿಕಾರಿಗಳು ಹಜರತ್ ಸೈಯದ್ ಶಾ ಮುರ್ತುಜಾ ಖಾದ್ರಿ ದರ್ಗಾ ಇಲ್ಕಲ್ಲಿವರೆಗೆ ನಾನು ವಿನಂತಿಸಿಕೊಳ್ಳೋದು ಏನಂತಂದರೆ, ಇನ್ನೂ ವರ್ಷಿಗೆ 2-3 ದಿನ ಮಾತ್ರ ಬಾಕಿ ಇದೆ, 3-4 ದಿನ ಮಾತ್ರ ಬಾಕಿ ಇದೆ. ಕೆಲಸ ಸಾಕಷ್ಟಿದೆ. ಅದಕ್ಕೋಸ್ಕರ ತಾವು ದಯವಿಟ್ಟು ವಿಳಂಬ ಮಾಡದೆ ನಿಯಮಾನುಸಾರ ಪಾರದರ್ಶಕವಾಗಿ ಟೆಂಡರನ್ನು ಹರಾಜಿನ ಮೂಲಕ ನೀವು ನಿಯಮಾನುಸಾರ ಮಾಡಿ ಕ್ಯಾಶಿ ಯಾರಿಗೆ ಹೆಚ್ಚಿಗೆ ಕೇಳ್ತಾರೆ ಅವರಿಗೆ ನೀವು ಕೊಟ್ಟು ಆದಷ್ಟು ಬೇಗ ದರ್ಗಾ ಉರುಸಿನ ಒಂದು ವಿಜೃಂಭಣೆಯಿಂದ ನಡೆಯಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಹಾಗೂ ಸಮಿತಿದವರು ನಮಗೆ ಟೆಂಡರ್ನಾಗ ಕುಂತಿದ್ವಿ 10 ಸತಿ ನಮಗೆ ನಿಲ್ಸೋದು ಟೈಮ್ ತೊಗೊಳೋದು ಮಾಡಿದ್ರೆ ಒಂದು ಪ್ರಕ್ರಿಯೆ ಚಾಲು ಆಯಿತು ಮುಗಿಯೋ ಮಟ್ಟ ನಡ್ಬರ್ಕ್ ಏನು ಸ್ಟಾಪ್ ಆಗೋದು. ಮೊದಲೇ ಕರಾರ ಕಂಡೀಷನ್ಗಳು ಹೇಳಿರ್ತಾರೆ, ಆಮೇಲೆ ನಡ್ಬರ್ಕ್ ಮಾಡಿ ಇದು ಹಾದಿ ತಪ್ಸೋದು ಮಾಡಿ ಆಮೇಲೆ ನಡ್ಬರ್ಕ್ ಬಿಟ್ಟು ನಿಲ್ಸಿದ್ರೆ 19,10,500 ನಿಲ್ಸಿದ್ರೆ ನಮ್ದು ಟಾರ್ಗೆಟ್ ಇತ್ತು 25 ಲಕ್ಷ ಕೇಳೋದಿತ್ತು. ಇನ್ನು ಹೋಗ್ತಿದ್ವಿ ನಾವು ಮುಂದೆ. ಅದು 6 ವರ್ಷದಲ್ಲಿ ದರ್ಗಾ ಡೆವಲಪ್ಮೆಂಟ್ ಆಗ್ತೀವಿ, ನಾವು ಕೊಡೋಕೆ ತಯಾರಿದ್ದೀವಿ. ನಮ್ಮ ಲಾಭ ಆಗಲಿ ಲುಕ್ಷಾನ ಆಗಲಿ ನಾವು ಇದಕ್ಕೆ ತಯಾರಿದ್ದೀವಿ. ಇದಕ್ಕೆ ನಮ್ಗೆ ನ್ಯಾಯ ಬೇಕು, ಇಲ್ಲಾಂದ್ರೆ ನಾವು ಉಗ್ರ ಹೋರಾಟ ಮಾಡ್ತೀವಿ.